ಬೆಳವಣಿಗೆಯ ಕ್ರೀಡಾ ಇಲಾಖೆಯ ಕರ್ಮಕಾಂಡ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ತಾಲೂಕು ಕ್ರೀಡಾಂಗಣದಲ್ಲೇ ಅವ್ಯವಸ್ಥೆ ಎದ್ದು ಕಾಣುತ್ತಿದ್ದು, ಈಜುಗೊಳದ ಗೋಳು ಕೇಳುವವರು ಯಾರು? ಅಂದಿನ ಲೋಕೋಪಯೋಗಿ ಸಚಿವರಾದ ದಿವಂಗತ ಸನ್ಮಾನ್ಯ ಶ್ರೀ ಸಿಎಂ ಉದಾಸಿ ಅವರು ಹಾಗೂ ಜಲಸಂಪನ್ಮೂಲ ಸಚಿವರಾದ ಬಸವರಾಜ ಬೊಮ್ಮಾಯಿ ಅವರು ಶಿಲಾನ್ಯಾಸ ಮಾಡಿದ್ದು 2,16,00,000 ರೂಪಾಯಿಗಳನ್ನು ಮಂಜೂರು ಮಾಡಿತ್ತು. ನಂತರ ಪ್ರಮೋದ್ ಮಧ್ವರಾಜ್ ಮೀನುಗಾರಿಕೆ ಹಾಗೂ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಅಧ್ಯಕ್ಷತೆ ಮನೋಹರ್ ತಹಸೀಲ್ದಾರ್, ಶಾಸಕರು, ಮಾಜಿ ಸಚಿವರಾದ ಇವರುಗಳು ಉದ್ಘಾಟನೆ ಮಾಡಿದ್ದು, ಹಾನಗಲ್ ಜನತೆಗೆ ಕೆಲವು ದಿನಗಳ ಕಾಲ ಈಜುವ ಭಾಗ್ಯ ದೊರೆತಿದ್ದು, ನಂತರ ಕೋವಿಡ್ ಸಮಯದಿಂದ ಬಂದಾಗಿಂದು ಈವರೆಗೂ ಯಾವುದೇ ಅಧಿಕಾರಿಗಳು ಮತ್ತೆ ಶೀತಲಗೊಂಡಂತಹ ಈಜುಕೊಳವನ್ನ ಸರಿಪಡಿಸುವ ಗೋಜಿಗೆ ಹೋಗಿಲ್ಲ. ಈಗಿನ ಅಧಿಕಾರಿಗಳಾದ BH ಲತಾ ಅವರು ಈ ಗೋಜಿಗೆ ಹೋಗಿಲ್ಲ ಎಂಬುದು ಬೇಸರದ ಸಂಗತಿ. ಇದು ನಮ್ಮ ಹಾನಗಲ್ ಭಾಗ್ಯ ಹಾಗೂ ಹಾನಗಲ್ ಜನತೆಗೆ ಈಜುಕೊಳದಲ್ಲಿ ಈಜುವ ಭಾಗ್ಯ ಮರೀಚಿಕೆಯಾಗಿದೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರಾ ಎಂಬುದೇ ಕಾದು ನೋಡಬೇಕಾಗಿದೆ. ವರದಿಗಾರ ಪ್ರಶಾಂತ್ ಗಸ್ತಿ, JJ ನ್ಯೂಸ್ ಕನ್ನಡ, ಹಾವೇರಿ. ನೀರನ್ನ ಶುದ್ಧ ಘಟಕ, ನೀರನ್ನು ಶುದ್ಧಿ ಮಾಡಿ ಅದನ್ನು ಕೊಳಕ್ಕೆ ಬಿಡೋದಲ್ಲ. ಎಲ್ಲ ಪೂರ ಬಂದಾಗ ಎಷ್ಟು ಅಂದಾಜು ವರ್ಷ? 4 ವರ್ಷ ಬಂದಾಗಿ ಈಜುಗೋಳ ಗಬ್ಬು ವಾಸನೆ, ಜಂಡು ಗಟ್ಟಿದ ಒಂದು ಹಣ, ಕೋಟಿಗಟ್ಟಲೆ ಹಣವನ್ನು ವ್ಯಯ ಮಾಡಿ ಲೈನ್ಗಳು ಎಲ್ಲ ಫೈಬರ್ ಲೈನ್ಗಳು ಹಂಗೆ ಬಿದ್ದಾವೆ. ಹೆಣ್ಣು ಮಕ್ಕಳ ವಾಶ್ರೂಮ್, ಸ್ವಿಮ್ಮಿಂಗ್ ಪೂಲ್ ಮುಂಚೆ ವಾಶ್ ಮಾಡಿಕೊಂಡು ಚೆನ್ನಾಗಿರ್ತಲ್ಲ. ಒಂದು ಸರಿನೂ ಆನ್ ಮಾಡಿಲ್ಲ, ಇನ್ನೂವರೆಗೂ ಕಂಪ್ಲೀಟ್ ಆಗಿಲ್ಲ ಕೆಲಸ. ಯಾವ ಶಾವರು ಒಂದು ಸರಿನೂ ಕುಂದಿರಲಿಲ್ಲ, ಏನಿಲ್ಲ. ಅಂದಾಜು ಎಷ್ಟು ವೆಚ್ಚದಾಗ ಆಗಿರ್ಬೇಕು ಇದು? 2.5 ಕೋಟಿ ರೂಪಾಯಲ್ಲಿ ವೆಚ್ಚ ಮಾಡಿದ ಈ ಒಂದು ಈಜುಗೋಳ ಎಲ್ಲ ಸಾರ್ವಜನಿಕರ ಹಣದಿಂದ ಆಗಿರುವಂಥ ಒಂದು ಈಜುಗೋಳ ನೀರು ಪೋಲಾಗಿದೆ ಅಂತ ಹೇಳ್ಬೋದು.